ಹಾಯ್ ಆಲ್, ನಾನಿಲ್ಲಿ ಒಂದು ಈಸಿಯಾಗಿರುವಂಥ ತಂಬುಳಿ, ನಾರ್ಮಲಾಗಿ ಒಂದೇ ಥರ ತಂಬುಳಿ ತಿಂದು ಬೇಜಾರಾಗಿದೆ ಅನ್ನೋರು ಈ ಥರ ಒಂದು ತಂಬುಳಿನ ಮಾಡ್ಕೊತೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗೂ ಕೂಡ ಇರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಇದಕ್ಕೆ ನಾನಿಲ್ಲಿ ಒಂದು ಮೂಲಂಗಿನ ನೀಟಾಗಿ ತುರ್ಕೊತಾ ಇದ್ದೀನಿ. ಈಗ ತುರ್ಕೊಂಡಿದ್ದಾದಮೇಲೆ ಮಿಕ್ಸಿ ಜಾರಿಗೆ ಏನು ಹಾಕೋತಾ ಇದ್ದೀನಿ, ಹಸಿಮೆಣಸು ಖಾರಕ್ಕೆ, ಒಂದು ಇಡೀ ಕೊತ್ತಂಬರಿ ಸೊಪ್ಪು, ಹಾಗೆ 1 ಸ್ಪೂನ್ ಜೀರಿಗೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಕಾಳು ಮೆಣಸು ಖಾರಕ್ಕೆ ನೋಡ್ಕೊಂಡು ಹಾಕೊಳ್ಳಿ, ಹಾಗೆ 1 ಟೇಬಲ್ ಸ್ಪೂನ್ ಕಡಲೆ, ಉಪ್ಪು ರುಚಿಗೆ ತಕ್ಕಷ್ಟು, ಮತ್ತು ಕಾಯಿ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು 4 ಬೆಳ್ಳುಳ್ಳಿನ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇದಿಷ್ಟನ್ನು ನಾನು ತರ್ತರಿಯಾಗಿ ರುಬ್ಕೊತಾ ಇದ್ದೀನಿ. ಫಸ್ಟಿಗೆ ನೀರನ್ನು ಹಾಕ್ಕೊಂಡು ಈಗ ತರ್ತರಿಯಾಗಿ ರುಬ್ಕೊಂಡಿದ್ದ ಆದಮೇಲೆ ನಾನು ಇವಾಗ ಇಲ್ಲಿ ಏನು ಅಂದರೆ ತುರ್ಕೊಂಡಿದ್ದೀವಲ್ಲ ಮೂಲಂಗಿ, ಅದನ್ನು ಹಾಕೋತಾ ಇದ್ದೀನಿ. 1 ಮೂಲಂಗಿನ ರುಬ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಈಗ ಒಂದು 2 ಸಲ ಗಿರ್ ಅನ್ಸಿದ್ರೆ ಸಾಕು ಮಿಕ್ಸಿನ, ನಿಮಗೆ ಒಂದು ಟೇಸ್ಟಿಯಾಗಿರೋಂಥ ಪೇಸ್ಟ್ ರೆಡಿ ಆಗುತ್ತೆ. ಈಗ ನಾವೇನು ರುಬ್ಕೊಂಡಿದ್ದೀವಲ್ಲ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಅದನ್ನು ಒಂದು ಪಾತ್ರೆಗೆ ಎತ್ತಿಡ್ಕೊತಾ ಇದ್ದೀನಿ. ಈಗ ಇಲ್ಲಿ ನೀವು ಮಜ್ಜಿಗೆ ಬೇಕಂದರೆ ಮಜ್ಜಿಗೆ ಹಾಕೋಬೋದು, ಇಲ್ಲ ಮೊಸರು ಬೇಕಂದರೆ ಮೊಸರು ಹಾಕೋಬೋದು. ಎರಡೂ ಹಾಕ್ಕೊಂಡ್ರು ತುಂಬ ಟೇಸ್ಟ್ ಇರುತ್ತೆ. ಹಾಗೆ ಒಂದು ಒಗ್ಗರಣೆ ಹಾಕೊಂಡ್ಬಿಟ್ರೆ ಈಸಿಯಾಗಿರೋಂಥ ಟೇಸ್ಟಿಯಾಗಿರೋಂಥ ಮೂಲಂಗಿ ತಂಬುಳಿ ರೆಡಿ ಆಗುತ್ತೆ. ಈಗಿರೋ ಬಿಸಿಲಿಗಂತೂ ಈ ಥರ ತುಂಬ ಟೇಸ್ಟಿಯಾಗಿರುತ್ತೆ ಮಧ್ಯಾಹ್ನ ಊಟಕ್ಕೆ.